ಅಂತಹ ಗುರುತರವಾದ ಅಪರಾಧವನ್ನು ಮಾಡಬಹುದೇ? ರಾಮಚಂದ್ರ, ಸಾಕ್ಷಾತ್ ಪರಶುವನ್ನು ನೀಡಿರುವ ಶೂಲ ಜೊತೆಯಲ್ಲಿರುವುದರಿಂದ ಲವಣ ತೀರಾ ಅಪಾಯಕಾರಿ. ಆದುದರಿಂದ ಸರಿಯಾಗಿ ಯೋಚಿಸಿ ಯಥೋಚಿತವಾದುದನ್ನು ನಿರ್ಧರಿಸಿ. ನಮಗೆ ಮಾತ್ರ ನೀನೇ ಆಶ್ರಯ. ನಿನ್ನಿಂದಲೇ ನಮ್ಮ ಭಯ ನಿವಾರಣೆಯಾಗಬೇಕು. ಹೌದು ರಾಮಚಂದ್ರ, ರಾವಣನಂತ ಮಹಾದುಷ್ಟನನ್ನು ಸಂಹರಿಸಿದ ನೀನು ಖಂಡಿತ ನಮ್ಮನ್ನು ರಕ್ಷಿಸಲು ಸಮರ್ಥನಿರುವೆ. ಹೌದು ರಾಘವ, ನೀನಲ್ಲದೆ ಅನ್ಯತಾ ಶರಣನಾಸ್ತಿ. ದುಷ್ಟ ಲವಣ ರಾಕ್ಷಸನಿಂದ ನೀನೇ ನಮ್ಮನ್ನು ಕಾಪಾಡಬೇಕು. ಖಂಡಿತ ನಿಮ್ಮ ಅಭಿಲಾಷೆ ನೆರವೇರುತ್ತದೆ ಪೂಜ್ಯರೇ. ನೀವು ನಿಶ್ಚಿಂತೆಯಿಂದ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ನಾನು ನನ್ನ ಸೋದರರೊಂದಿಗೆ ಚರ್ಚೆ ಮಾಡಿ ಲವಣನ ಬಗ್ಗೆ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ. ಪೂಜ್ಯರೇ, ರಾಮಕಥೆಯನ್ನು ನೀವು ನಾರದರಿಂದ ಕೇಳಿದ ಘಟನೆಯ ಬಗ್ಗೆ ಹೇಳುವೆನೆಂದಿದ್ದೀರಿ. ನೆನಪಿದೆ ಮಗಳೇ, ನೆನಪಿದೆ. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಈಗ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ಒಂದು ಸಲ ದೇವಋಷಿ ನಾರದರು ನಮಗೆ ದರ್ಶನ ಭಾಗ್ಯವನ್ನು ಕೊಟ್ಟರು. ಅವರೊಂದಿಗೆ ಪ್ರಾಸಂಗಿಕವಾಗಿ ಮಾತನಾಡುತ್ತಾ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ನಾರದರೆ, ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವವರು ಯಾರಾದರೂ ಇರುವರೇ? ಇದ್ದರೆ ಅಂತಹ ಧರ್ಮಜ್ಞ ಯಾರು? ಸತ್ಯಭಾಷಿ ಯಾರು? ಕೃತಜ್ಞ ಯಾರು? ಸರ್ವಭೂತಗಳಲ್ಲೂ ದಯಾಪರನಾಗಿರುವವರು ಯಾರು? ಸಕಲ ವಿದ್ಯಾವಿನಯ ಸಂಪನ್ನನಾಗಿ ಪಾರಂಗತನಾಗಿರುವವರು ಯಾರು? ಖಂಡಿತ ಮಹರ್ಷಿ, ನೀನು ಹೇಳಿದ ಸಕಲ ವಿದ್ಯಾ ಪಾರಂಗತನು ಒಬ್ಬನಿದ್ದಾನೆ. ಇಷ್ಟು ಮಾತ್ರವಲ್ಲ ದೇವಋಷಿ, ಇನ್ನೂ ಕೆಲವು ಉತ್ತಮ ಗುಣಗಳು ಆತನಲ್ಲಿರಬೇಕು. ಅಸೂಯಾರಹಿತನು, ಮಹಾಪರಾಕ್ರಮಶಾಲಿಯು, ಜಿತೇಂದ್ರಿಯನು, ಮನಮೋಹಕ ರೂಪವುಳ್ಳವನು ಯಾರಾದರೂ ಇರುವರೇ? ಇದ್ದರೆ ಅಂತಹ ಮಹಾವ್ಯಕ್ತಿ ಯಾರೆಂದು ಕೇಳಬಯಸುತ್ತೇನೆ. ಖಂಡಿತ ಇದ್ದಾನೆ ಮಹರ್ಷಿ. ಅವರು ಯಾರೆಂದು ದಯಮಾಡಿ ಹೇಳುವಿರಾ ನಾರದರೆ? ಅವನು ಯಾರೆಂದರೆ ವೈವಸ್ವತ ಮನುವಿಗೆ ಜ್ಯೇಷ್ಠ ಪುತ್ರನಾಗಿ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ದಶರಥನ ಪುತ್ರ ರಾಮಚಂದ್ರ. ನೀನು ಹೇಳಿದ ಸಕಲ ಸರ್ವಗುಣಗಳು ಅವನಲ್ಲಿವೆ. ಅವನು ಸರ್ವಗುಣ ಪರಿಪೂರ್ಣ. ಶ್ರೀರಾಮಚಂದ್ರ ಸರ್ವಗುಣ ಪರಿಪೂರ್ಣನೇ? ಹೌದು ಮಹರ್ಷಿ. ಅವನ ಗುಣಗಳನ್ನು ಎಷ್ಟೆಂದು ವರ್ಣಿಸುವುದು? ಅವನು ನೀತಿಶಾಸ್ತ್ರ ವಿಶಾರದ, ಅಷ್ಟೈಶ್ವರ್ಯ ಸಂಪನ್ನ, ಸರ್ವಜ್ಞ. ಆಹಾ ಆಹಾ, ಅವನು ಅರಿಷಡ್ವರ್ಗಗಳನ್ನು ಜಯಿಸಿದ್ದಾನೆ. ಅವನು ಶರಣಾಗತ ರಕ್ಷಕ. ಅಂದ ಮೇಲೆ ಅವನು ಪುರುಷೋತ್ತಮನೇ ಆಗಿರಬೇಕು. ಅಷ್ಟು ಮಾತ್ರವಲ್ಲ ದೇವರ್ಷಿ, ಆತ ಪರಮಾತ್ಮನ ಸ್ವರೂಪನೇ ಆಗಿರಬಹುದು. ಹೌದು ಮಹರ್ಷಿ. ರಾಮ ಯಾವಾಗಲೂ ಅವನು ಸತ್ಪುರುಷರ ಸಹವಾಸದಲ್ಲಿರ್ತಾನೆ. ಸರ್ವಲೋಕ ವಂದ್ಯನಾದ ಅವನನ್ನು ಎಲ್ಲರೂ ಗೌರವಿಸುತ್ತಾರೆ, ಪ್ರೀತಿಸುತ್ತಾರೆ, ಪೂಜ್ಯ ಭಾವದಿಂದ ಕಾಣುತ್ತಾರೆ. ರಾಮನ ದರ್ಶನಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ. ಮಗಳೇ ಸೀತೆ, ಏಕೆ ಈ ಕಣ್ಣೀರು, ಈ ದುಃಖವೇಕೆ? ದುಃಖವಲ್ಲ ಪೂಜ್ಯರೇ, ಆನಂದ. ನನ್ನ ಸ್ವಾಮಿಯ ಅಸಂಖ್ಯಾತವಾದ ಸದ್ಗುಣಗಳನ್ನು ಕೇಳುತ್ತಾ ನನ್ನ ಹೃದಯ ತುಂಬಿ ಬಂತು. ಹಲವು ನೆನಪುಗಳು ನುಗ್ಗಿ ಬಂದವು. ಅದಕ್ಕೆ ಈ ಕಣ್ಣೀರು. ಇದು ದುಃಖದ ಕಣ್ಣೀರಲ್ಲ, ಅಂತ ಮಹಾನುಭಾವನ ಕೈ ಹಿಡಿದ, ನನ್ನ ಅದೃಷ್ಟವನ್ನು ನೆನೆದು ಮಿಡಿದ ಸಂತೋಷದ ಕಣ್ಣೀರು. ಆಹಾ ಆಹಾ, ಸೀತೆ, ಎಂತಹ ಪತಿವ್ರತೆ ತಾಯಿ ನೀನು. ನಿರಪರಾಧಿಯಾದ ನಿನ್ನನ್ನು ನಿನ್ನ ಪತಿ ತ್ಯಜಿಸಿದನೆಂದು ಕಿಂಚಿತ್ತೂ ಅಸಮಾಧಾನಗೊಳ್ಳದೆ ನಿನ್ನ ಪತಿಯ ಗುಣಗಾನವನ್ನು ಕೇಳಿ ಆನಂದಗೊಳ್ಳುತ್ತಿರುವ ನಿನಗೆ ನಮಸ್ಕಾರ ತಾಯಿ, ನಮಸ್ಕಾರ. ನಿನ್ನ ಪತಿ ಪ್ರೇಮ ಆದರ್ಶಪ್ರಾಯವಾದುದು. ಈ
ಈಗ ಅದೇ ನನ್ನ ಪಾಲಿಗೆ ಉಳಿದಿರುವುದು ಪೂಜ್ಯರೇ. ಆಗ ನಾರದರು ನಿನ್ನ ಪತಿಯ ಅನೇಕ ಸದ್ಗುಣಗಳ ಬಗ್ಗೆ ಹೇಳಿದರು. ಜೊತೆಗೆ ಸಂಕ್ಷಿಪ್ತವಾಗಿ ರಾಮಾಯಣದ ಕಥೆಯನ್ನು ಹೇಳಿದರು. ಅದು ಅಂದೇ ನನ್ನ ಮನಸ್ಸಿನ ಮೇಲೆ ಅಪಾರ ಪರಿಣಾಮವನ್ನು ಉಂಟು ಮಾಡಿತು. ಪೂಜ್ಯರೇ, ಆಗ ನಿಮ್ಮ ಮನಸ್ಸಿನಲ್ಲಿ ಕಾವ್ಯ ಬರೆಯುವ ಆಲೋಚನೆ ಇತ್ತೇ? ಖಂಡಿತ ಇರಲಿಲ್ಲ ಮಗಳೇ. ಬ್ರಹ್ಮದೇವರು ಹೇಳಿದಾಗಲೇ ನನಗ ಯೋಚನೆ ಬಂದಿತ್ತು. ಬ್ರಹ್ಮದೇವರ ಅನುಗ್ರಹದಿಂದ ರಾಮಾಯಣದ ಪ್ರತಿಯೊಂದು ಘಟನೆಗಳು ವಿವರವಾಗಿ ನನ್ನ ಮನಶ್ಚಕ್ಷುವಲ್ಲಿ ಗೋಚರಿಸಲಾರಂಭಿಸಿತು. ಶ್ಲೋಕಗಳು ನಿರಂತರವಾಗಿ ಸೃಷ್ಟಿಯಾಗತೊಡಗಿದವು. ರಾಮ ಸೀತೆಯರ ಪುಣ್ಯ ಕಥೆ. ಮಗಳೇ, ಶ್ರೀರಾಮನ ಅನುಗ್ರಹದಿಂದಲೇ ಈ ಮಹಾಕಾವ್ಯ ನನ್ನಿಂದ ರಚಿಸಲ್ಪಟ್ಟಿದೆಂದು ನನ್ನ ನಂಬಿಕೆ. ಅದನ್ನು ನಾನು ಕೇಳಬೇಕು ಪೂಜ್ಯರೇ. ಕೇಳಿಸುತ್ತೇನೆಂದು ನಾನೇ ಹೇಳಿದ್ದೆನಲ್ಲ ತಾಯಿ. ಮುಂದೆ ನಿನ್ನ ಮಗು ಈ ರಾಮಾಯಣ ಕಥೆಯನ್ನು ಹೇಳುವುದನ್ನು ಕೇಳಿ ನೀನೂ ಆನಂದಗೊಂಡರು. ಶ್ರೇಯೋಸ್ತು. ಚವನ ಮಹರ್ಷಿಗಳೇ, ಋಷಿಗಳ ಪೀಡೆ ಆಗಿರುವ ಲವಣಾಸುರನ ಸಂಹಾರಕ್ಕಾಗಿ ನಾನು ನನ್ನ ಸೋದರನನ್ನು ಕರೆದಿದ್ದೇನೆ. ನನ್ನ ಸೋದರರಲ್ಲಿ ಪ್ರತಿಯೊಬ್ಬರೂ ಲವಣಾಸುರನನ್ನು ಸಂಹರಿಸಬಲ್ಲ ಸಮರ್ಥರು. ಅವರಿಗೆ ಸಹಾಯವಾಗುವಂತೆ ಲವಣಾಸುರನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕು. ಶ್ರೀರಾಮಚಂದ್ರ, ನಮ್ಮ ಸಂಕಷ್ಟಗಳನ್ನು ಪರಿಹರಿಸಲು ನೀವು ಇಷ್ಟು ಬೇಗ ಕಾರ್ಯೋನ್ಮುಖರಾಗಿರುವುದನ್ನು ಕಂಡು ನನಗೆ ಅತೀವ ಆನಂದವಾಗಿದೆ. ನೀನು ಬಯಸಿದಂತೆ ಲವಣಾಸುರನನ್ನು ಕುರಿತು ವಿವರಗಳನ್ನು ನೀಡುತ್ತೇನೆ. ನಿನಗೆ ಯಾವ ವಿವರಗಳು ಬೇಕೆಂದು ತಿಳಿಸು ರಾಮಚಂದ್ರ. ಲವಣಾಸುರನ ವಾಸವೆಲ್ಲಿ, ಅವನ ಆಹಾರವೇನು, ಅವನ ರೀತಿ ನೀತಿಗಳೇನೆಂದು ನಾವು ತಿಳಿಯಬೇಕು. ಸಮಸ್ತ ಪ್ರಾಣಿಗಳು ಅವನಿಗೆ ಆಹಾರವೇ. ಋಷಿ ಮುನಿಗಳನ್ನೇ ಅವನು ನುಂಗಿ ಹಾಕುತ್ತಾನೆ. ದುಷ್ಟತನ, ಕ್ರೌರ್ಯ ಅವನ ಸ್ವಭಾವ. ಮಧುವನ ಅವನ ವಾಸಸ್ಥಳ. ಅವನು ಹುಲಿ, ಸಿಂಹ, ಪ್ರಾಣಿ ಪಕ್ಷಿಗಳನ್ನಲ್ಲದೆ ಮನುಷ್ಯರನ್ನು ಕೊಂದು ತಿನ್ನುತ್ತಾನೆ. ಪ್ರಳಯ ಕಾಲದ ಆತಂಕನಂತೆ ಅವನು ಅಳತೆ ಮೀರಿ ಜೀವಿಗಳನ್ನು ಧ್ವಂಸ ಮಾಡುತ್ತಿದ್ದಾನೆ. ನೀವೆಲ್ಲರೂ ಹೇಳುವುದನ್ನು ಕೇಳಿದರೆ ಆ ಲವಣಾಸುರ ಸಂಹಾರ ಯೋಗ್ಯನಾಗಿದ್ದಾನೆ ಎನಿಸುತ್ತದೆ. ನೀವು ನಿಮ್ಮ ಭಯವನ್ನು ದೂರ ಮಾಡಿ. ಖಂಡಿತ ಆ ದುಷ್ಟ ರಕ್ಕಸನ ಸಂಹಾರವಾಗುತ್ತದೆ. ರಾಮಚಂದ್ರ, ನಿನ್ನ ಆಶ್ವಾಸನೆಯಿಂದ ಈಗಾಗಲೇ ನಮ್ಮ ಭಯ ದೂರವಾಗಿದೆ. ಪ್ರಿಯ ಸೋದರರೇ, ಲವಣಾಸುರನ ಬಗ್ಗೆ ಮಹರ್ಷಿಗಳು ಹೇಳಿದ ವಿಷಯಗಳನ್ನು ನೀವು ಕೇಳಿದಿರಲ್ಲವೇ? ಕೇಳಿದೆವು ಮಹಾಪ್ರಭು. ಪ್ರಿಯ ಸೋದರರೇ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಈ ಮಹಾಕಾರ್ಯದ ಹೊಣೆ ಹೊರಬೇಕು. ಮಹಾಬಾಹುವಾದ ಭರತನಾಗಲಿ, ಧೀಮಂತನಾದ ಶತ್ರುಘ್ನನಾಗಲಿ, ಅಥವಾ ವೀರನಾದ ಲಕ್ಷ್ಮಣನಾಗಲಿ ಲವಣಾಸುರನನ್ನು ಸಂಹರಿಸಲೇಬೇಕು. ಮಹಾಪ್ರಭು, ಆ ಹೊಣೆ ನನಗಿರಲಿ. ಲವಣಾಸುರನನ್ನು ನಾನು ಸಂಹರಿಸುತ್ತೇನೆ. ಭಲೆ ಭರತ, ಭಲೆ. ಪ್ರಭು, ನನ್ನ ಮಾತನ್ನು ಹೇಳಲೆ? ಖಂಡಿತ ಹೇಳು ಶತ್ರುಘ್ನ. ಪ್ರಭು, 14 ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲೇ ಇದ್ದು ಮಹಾವೀರನಾದ ಲಕ್ಷ್ಮಣ ಅನೇಕ ಸಾಹಸ ಕಾರ್ಯಗಳನ್ನು ಮಾಡಿದ್ದಾನೆ. ಅದೇ ಅವಧಿಯಲ್ಲಿ ಮಹಾತ್ಮನಾದ ಭರತ ನಂದಿ ಗ್ರಾಮದಲ್ಲಿ ತಾಪಸನಂತೆ ಇರುತ್ತಾ ಪ್ರಜಾಸೇವೆ ಮಾಡಿದ್ದಾನೆ. ಈಗ ನನಗೆ ಲವಣಾಸುರನ ಸಂಹಾರದ ಕರ್ತವ್ಯ ಮಾಡಲು ಅವಕಾಶ ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಭಲೆ ಶತ್ರುಘ್ನ, ಭಲೆ. ನಿನ್ನ ಸೋದರ ಪ್ರೇಮ, ಪರಾಕ್ರಮ ಪ್ರಶಂಸನೀಯ. ನೀನು ಹಾಗೆ ಮಾಡು. ನೀನೇ ಲವಣಾಸುರನನ್ನು ಸಂಹರಿಸು. ಮಧುವನವೆಂಬ ಆ ಸುಂದರ ನಗರಕ್ಕೆ ನಿನ್ನನ್ನೇ ರಾಜನನ್ನಾಗಿ ಮಾಡುತ್ತೇನೆ. ಏನು? ನಾನು ಮಧುವನಕ್ಕೆ ರಾಜನಾಗಬೇಕೆ? ಏಕಾಗಬಾರದು. ಭರತ ಮತ್ತು ಲಕ್ಷ್ಮಣನಿಗೆ ಮತ್ತೆ ಕ್ಲೇಶ ಉಂಟಾಗಬಾರದೆಂದು ನೀನೇ ಮುಂದೆ ಬಂದಿರುವೆ. ನೀನು ಜ್ಞಾನಿ, ವೀರ, ನಗರ ನಿರ್ಮಾಣದಲ್ಲೂ ಸಮರ್ಥ. ನೀನೇ ಯಮುನಾ ನದಿಯ ತೀರದಲ್ಲಿ ಒಂದು ಸುಂದರ ನಗರವನ್ನು, ಅಲ್ಲೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸು. ಸೋದರ, ನನ್ನನ್ನು ದೂರ ಮಾಡುವ ಆಲೋಚನೆಯೇ? ಲವಣಾಸುರನನ್ನು ಸಂಹರಿಸುವುದು ನನ್ನ ಉದ್ದೇಶ. ಮಧುವನಕ್ಕೆ ರಾಜನಾಗುವ ಬಯಕೆ ನನಗಿಲ್ಲ. ಶತ್ರುಘ್ನ, ದುಷ್ಟ ರಾಜನನ್ನು ನಿಗ್ರಹಿಸಿದ ಮೇಲೆ ಅಲ್ಲಿ ಒಬ್ಬ ಯೋಗ್ಯ ರಾಜನನ್ನು ನಿಯಮಿಸದಿದ್ದರೆ ಅವನು ನರಕಕ್ಕೆ ಹೋಗುತ್ತಾನೆ. ಇಲ್ಲ ಇಲ್ಲ, ಅಂಥ ಪಾಪ ನಿನಗೆ ಬರಬಾರದು. ಶತ್ರುಘ್ನ, ಹಿರಿಯ ಸೋದರನ ಆಜ್ಞೆಯನ್ನು ಕಿರಿಯ ಸೋದರ ಪಾಲನೆ ಮಾಡಬೇಕಲ್ಲವೇ? ಹೌದು ಸೋದರ,
ಖಂಡಿತವಾಗಿಯೂ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ. ರಾಜನಾಗುವ ಇಷ್ಟವಿಲ್ಲವೆಂದು ಹೇಳಿದನೇ ಹೊರತು ನಿನ್ನ ಆಜ್ಞೆಯನ್ನು ಪಾಲಿಸುವುದಿಲ್ಲವೆಂದು ಹೇಳಲಿಲ್ಲ. ನೀನಿಷ್ಟು ನೊಂದುಕೊಳ್ಳುವ ಕಾರಣವೇ ಇಲ್ಲ ಸೋದರ. ಹಿರಿಯರಿರುವಾಗ ಕಿರಿಯನಾದವನು ಪಟ್ಟಕ್ಕೇರುವ ಸಂಪ್ರದಾಯ ನಮ್ಮ ವಂಶ ಪರಂಪರೆಯಲ್ಲಿ ಇಲ್ಲ ಅಲ್ಲವೇ ಸೋದರ? ಅದಕ್ಕಿಂತ ಮುಖ್ಯವಾಗಿ ನಿನ್ನ ಸಾಮೀಪ್ಯದಿಂದ ದೂರವಿರುವುದು ನನ್ನಿಂದ ಹೇಗೆ ತಾನೇ ಸಾಧ್ಯ? ಸಮಾಧಾನ ಮಾಡಿಕೊ ಶತ್ರುಘ್ನ. ನೀನು ರಾಜನಾಗುವುದು ಕೋಸಲ ದೇಶಕ್ಕಲ್ಲ, ನೀನು ಸಂಹಾರ ಮಾಡಲಿರುವ ಲವಣಾಸುರನ ರಾಜ್ಯಕ್ಕೆ. ಅದು ಸಕಾರಣವಾಗಿದೆ. ನೀನು ಚಿಂತಿಸುವ ಯಾವ ಕಾರಣವೂ ಇಲ್ಲ. ನೀನು ರಾಜನಾದರೆ ಅದು ಯಾವ ಸಂಪ್ರದಾಯವನ್ನು ಮೀರಿದಂತಾಗುವುದಿಲ್ಲ. ನಮ್ಮ ಸೋದರರು ಬಹಳ ಸಂತೋಷ ಪಡುತ್ತಾರೆ. ಹೌದು ಶತ್ರುಘ್ನ, ನೀನು ಮಧುವನಕ್ಕೆ ರಾಜನಾದರೆ ನಿಜವಾಗಲೂ ನಾವು ಸಂತೋಷ ಪಡುತ್ತೇವೆ. ನೀನು ರಾಜನಾದರೆ ನಮ್ಮಿಂದ ದೂರವಾಗುತ್ತೇನೆ ಎಂದು ಚಿಂತೆ ಪಡುವ ಅಗತ್ಯವೂ ಇಲ್ಲ. ಪ್ರಿಯ ಸೋದರ ರಾಮಚಂದ್ರ, ನಾನು ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ನಾನು ಮೊದಲು ಆ ದುಷ್ಟ ಲವಣಾಸುರನನ್ನು ಸಂಹರಿಸುತ್ತೇನೆ. ನಿನಗೆ ಮಂಗಳವಾಗಲಿ. ಅಂತೂ ಹಲವು ದುಷ್ಟರನ್ನು ಸಂಹರಿಸಿ ಭೂಭಾರವಿಳಿಸಿದ ರಾಮಚಂದ್ರನಿಂದ ಈಗ ಇನ್ನೊಬ್ಬ ರಾಕ್ಷಸನ ಸಂಹಾರಕ್ಕೆ ಭೂಮಿಕೆ ಸಿದ್ಧವಾಗಿದೆ. ಹೌದು ದೇವೇಂದ್ರ, ಈ ಸಲ ಶತ್ರುಘ್ನನ ಮೂಲಕ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿಸಿ ಮುನಿಕುಲಕ್ಕೆ ಉಪಕಾರ ಮಾಡುತ್ತಾನೆ. ಆದರೆ ಲವಣಾಸುರನ ಸಂಹಾರದ ನೆಪದಲ್ಲಿ ಪಾಪ ಶತ್ರುಘ್ನ ಅಯೋಧ್ಯೆಯಿಂದ ದೂರವಾಗುವಂತಾಯಿತು. ಅದರಿಂದ ಶತ್ರುಘ್ನನಿಗೆ ಸಂತೋಷವಿಲ್ಲ. ತಾನೇ ಒಬ್ಬ ರಾಜನಾಗುತ್ತಿರುವನೆಂಬ ಸಂತೋಷಕ್ಕಿಂತ ಸೋದರ ರಾಮಚಂದ್ರನಿಂದ ದೂರವಾಗುವುದೇ ಅವನಿಗೆ ಸಂಕಟವನ್ನುಂಟು ಮಾಡುತ್ತಿದೆ. ಅದರಲ್ಲಿ ಶತ್ರುಘ್ನನ ಉತ್ಸಾಹವೇ ಮುಖ್ಯವಾಗಿದೆ. ಭರತನೇ ಆ ಕಾರ್ಯ ಮಾಡಲಿ ಎಂದು ಸುಮ್ಮನಿದ್ದು ಬಿಟ್ಟಿದ್ದರೆ ಶತ್ರುಘ್ನ ಹೀಗೆ ದುಃಖಿಸುವ ಪ್ರಸಂಗವೇ ಬರುತ್ತಿರಲಿಲ್ಲ. ಆಗ ಶತ್ರುಘ್ನನ ಬದಲು ಭರತನೇ ದುಃಖ ವ್ಯಕ್ತಪಡಿಸುತ್ತಿದ್ದ. ಏನೇ ಆದರೂ ಆ ನಾಲ್ವರಲ್ಲೂ ಇರುವ ಪರಸ್ಪರ ಪ್ರೀತಿ, ಸೋದರ ವಾತ್ಸಲ್ಯ ಅನುಪಮ. ಇದರಿಂದ ಒಂದು ಪ್ರಯೋಜನವಾಗುವ ಸೂಚನೆ ಕಾಣುತ್ತಿದೆ. ಯಾವ ಪ್ರಯೋಜನ ನಾರದರೇ? ಶತ್ರುಘ್ನ ಲವಣಾಸುರನ ರಾಜ್ಯಕ್ಕೆ ಪ್ರಯಾಣ ಮಾಡುವಾಗ ಮಹರ್ಷಿ ವಾಲ್ಮೀಕಿಗಳ ಆಶ್ರಮದ ಮೂಲಕವೇ ಹೋಗಬೇಕು. ಸೀತಾದೇವಿ ಅಲ್ಲೇ ಇದ್ದಾಳೆ. ಅಷ್ಟು ಹೊತ್ತಿಗೆ ಅವಳು ಪುತ್ರನಿಗೆ ಜನ್ಮ ನೀಡಿದರೆ ಆ ರಘುವಂಶದ ಕುಡಿಯನ್ನು ಕಾಣುವ ಭಾಗ್ಯ ಶತ್ರುಘ್ನನಿಗೆ ಲಭಿಸಬಹುದು. ನಿಜ ನಾರದ, ಆ ಸಾಧ್ಯತೆ ಇದೆ. ಹಾಗಾದರೆ ಅದು ಶತ್ರುಘ್ನನಿಗೆ ಪರಮಾನಂದದ ವಿಷಯವಾಗುತ್ತದೆ. ಆಗ ಅವನ ಪ್ರತಿಕ್ರಿಯೆ ಏನು? ಅವನು ಬಂದು ರಾಮನಿಗೆ ಹೇಳುತ್ತಾನೋ? ಹೇಳಿದರೆ ರಾಮನ ಪ್ರತಿಕ್ರಿಯೆ ಏನಿರಬಹುದು? ಅದನ್ನು ಕಾದು ನೋಡಬೇಕು ಅಷ್ಟೇ. ಸದ್ಯಕ್ಕೆ ಸೀತಾದೇವಿಯು ಮಹರ್ಷಿ ವಾಲ್ಮೀಕಿಯ ಬಾಯಿಂದ ರಾಮನ ಗುಣಗಾನವನ್ನು ಕೇಳುತ್ತಾ ಸಮಾಧಾನದಿಂದ ಇದ್ದಾಳೆ. ಜಗದ ಮಂಗಳ ಗೀತ ಶ್ರೀ ರಾಮಚರಿತ, ಜಗದ ಮಂಗಳ ಗೀತ ಶ್ರೀ ರಾಮಚರಿತ, ಲೋಕ ಪಾವನ ಗಾತ ನವರಸ ಭರಿತ, ಲೋಕ ಪಾವನ ಗಾತ ನವರಸ ಭರಿತ, ರಾಮಚರಿತ. ನೀತಿ ನಿಯಮವೇ ಯುಕ್ತಿ ರಘುವಂಶ ಕುಲ ಶಕ್ತಿ, ಸತ್ಯ ಧರ್ಮದೇ ಭಕ್ತಿ, ನೀತಿ ನಿಯಮವೇ ಯುಕ್ತಿ ರಘುವಂಶ ಕುಲದರ ಸುಗಳ ಪಾಲನೆಯ ಶಕ್ತಿ. ಲೋಕವೀರರು ಅವರು ಶಾಂತಿ ಸುಖದ ತವರು, ಸುಖ ಸಮೃದ್ಧಿಯಲ್ಲಿ ಅಯೋಧ್ಯೆಯ ನಾಡುತ್ತಿಹರು. ಲೋಕವೀರರು ಅವರು ಶಾಂತಿ ಸುಖದ ತವರು, ಸುಖ ಸಮೃದ್ಧಿಯಲ್ಲಿ ಅಯೋಧ್ಯೆಯ ನಾಡುತ್ತಿಹರು.
ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ದಶ ದಿಕ್ಕುಗಳ ಮಣಿಸೋ ದಶರಥನ ಬಲವು ಕೌಸಲ್ಯ ಸುಮಿತ್ರ ಕೈಕೇಯಿ ಪತ್ನಿಯರ ಒಲವು ದಶ ದಿಕ್ಕುಗಳ ಮಣಿಸೋ ದಶರಥನ ಬಲವು ಕೌಸಲ್ಯ ಸುಮಿತ್ರ ಕೈಕೇಯಿ ಪತ್ನಿಯರ ಒಲವು ಭೂಲೋಕದಿಂದ್ರನಂತಾಳುತ್ತಿಹ ದೊರೆಗೂ ಯಾವ ಶಾಪವೋ ಏನೋ ಮಕ್ಕಳಿಲ್ಲದ ಕೊರಗು ಭೂಲೋಕದಿಂದ್ರನಂತಾಳುತ್ತಿಹ ದೊರೆಗೂ ಯಾವ ಶಾಪವೋ ಏನೋ ಮಕ್ಕಳಿಲ್ಲದ ಕೊರಗು ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ವಂಶೋದ್ಧಾರಕನಿಗಾಗಿ ದೊರೆ ಹಂಬಲವ ನೋಡಿ ಮುನಿ ಜನರು ಸೇರಿ ಪುತ್ರ ಕಾಮೇಷ್ಟಿಯಾಗವ ಮಾಡಿ ವಂಶೋದ್ಧಾರಕನಿಗಾಗಿ ದೊರೆ ಹಂಬಲವ ನೋಡಿ ಮುನಿ ಜನರು ಸೇರಿ ಪುತ್ರ ಕಾಮೇಷ್ಟಿಯಾಗವ ಮಾಡಿ ದೇವದೇವನಿತ್ತ ಸಂತಾನ ಪಾಯಸವ ಮೂರು ರಾಣಿಯರಿಗೂ ಹಂಚಿದ 4 ಬಾರಿ ದೇವದೇವನಿತ್ತ ಸಂತಾನ ಪಾಯಸವ ಮೂರು ರಾಣಿಯರಿಗೂ ಹಂಚಿದ 4 ಬಾರಿ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಯಜ್ಞ ಫಲದ ಪುಣ್ಯಕ್ಕೆ ಜೀವ ಫಲವನ್ನು ಪಡೆದು ಸಂತಸವ ತಾಳಿಹರು ದಶರಥನ ರಾಣಿಯರು ಯಜ್ಞ ಫಲದ ಪುಣ್ಯಕ್ಕೆ ಜೀವ ಫಲವನ್ನು ಪಡೆದು ಸಂತಸವ ತಾಳಿಹರು ದಶರಥನ ರಾಣಿಯರು ನವಮಾಸಗಳು ತುಂಬಿ ಶುಭಗಳಿಗೆಯಲ್ಲಿ ಕೌಸಲ್ಯ ಉದರದಿ ಉದಿಸಿದ ಶ್ರೀರಾಮಚಂದ್ರ ನವಮಾಸಗಳು ತುಂಬಿ ಶುಭಗಳಿಗೆಯಲ್ಲಿ ಕೌಸಲ್ಯ ಉದರದಿ ಉದಿಸಿದ ಶ್ರೀರಾಮಚಂದ್ರ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಲೋಕ ಪಾವನ ಗಾತ ನವರಸ ಭರಿತ ಲೋಕ ಪಾವನ ಗಾತ ನವರಸ ಭರಿತ ಜಗದ ಮಂಗಳ
ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಶ್ರೀ ರಾಮಚರಿತ ಶ್ರೀ ರಾಮಚರಿತ. ಪೂಜ್ಯರೇ, ನಿಮ್ಮ ಆಶ್ರಮದ ಗಿಳಿಗಳು ಕೂಡ ರಾಮಕಥೆಯನ್ನು ಕೇಳಿ ಕೇಳಿ ಕಲಿತು ಹಾಡುತ್ತಿದ್ದವಂತೆ. ಅಂಥ ಶುಕ ದಂಪತಿಗಳನ್ನು ನಾನು ಮಿಥಿಲೆಯಲ್ಲಿ ಕಂಡಿದ್ದೆ. ಅವು ಕೂಡ ರಾಮಕಥೆಯನ್ನು ಹೇಳುತ್ತಿದ್ದವು. ಮಗಳೇ ಸೀತೆ, ಎಲ್ಲ ಘಟನೆಗಳಿಗೂ ಒಂದು ಕಾರ್ಯಕಾರಣ ಸಂಬಂಧವಿರುತ್ತದೆ. ಅಂದು ನೀನು ನಮ್ಮ ಆಶ್ರಮದ ಗಿಳಿಗಳಿಂದ ಶ್ರೀರಾಮಾಯಣದ ಕಥೆಯನ್ನು ಕೇಳಿ ಆನಂದಪಟ್ಟೆ. ಆ ಗಿಳಿಗಳ ಬಗ್ಗೆ ಮೋಹಗೊಂಡೆ. ಆ ಗಿಳಿ ದಂಪತಿಗಳ ವಿಯೋಗವಾಯಿತು. ಆ ಕಾರ್ಯವೇ ನಿನ್ನ ಮತ್ತು ಶ್ರೀರಾಮಚಂದ್ರನ ವಿಯೋಗಕ್ಕೆ ಕಾರಣವಾಯಿತು. ನಿಮ್ಮ ಮಾತು ನಿಜ ಪೂಜ್ಯರೇ. ವನವಾಸದಲ್ಲಿ ಸ್ವರ್ಣ ಜಿಂಕೆಗೆ ಆಸೆ ಪಟ್ಟದ್ದು ನನ್ನ ಸ್ವಾಮಿಯ ವಿಯೋಗಕ್ಕೆ ಕಾರಣವಾಯಿತು. ಈಗ ಋಷ್ಯಾಶ್ರಮಗಳನ್ನು ಸಂದರ್ಶಿಸಲು ಆಸೆ ಪಟ್ಟದ್ದು ಅದು ಕೂಡ ವಿಯೋಗಕ್ಕೆ ಕಾರಣವಾಯಿತು. ನನ್ನ ಆಸೆಗಳೇ ನಾನು ನನ್ನ ಪತಿಯಿಂದ ದೂರವಾಗಲು ಕಾರಣವಾಯಿತು. ಎಂಥ ವಿಪರ್ಯಾಸ! ಚಿಂತಿಸಬೇಡ ಮಗಳೇ. ಎಲ್ಲಿಯವರೆಗೆ ನಿನ್ನ ಮನದಲ್ಲಿ ನಿನ್ನ ಪತಿಯ ಸ್ಮರಣೆ ಇರುತ್ತದೆಯೋ ಅಲ್ಲಿಯವರೆಗೂ ನಿನಗೆ ಪತಿ ವಿಯೋಗದ ಚಿಂತೆ ಇಲ್ಲ. ನನ್ನಿಂದ ಶ್ರೀರಾಮಾಯಣ ಕಾವ್ಯವಾಚವನ್ನು ಕೇಳುತ್ತಾ ಕೇಳುತ್ತಾ ನಿನ್ನ ದುಃಖ ನಿವೃತ್ತಿಯಾಗಿ ಶಾಂತಿ ನೆಲೆಸುತ್ತದೆ. ನಿಮ್ಮ ಕೃಪೆ ಪೂಜ್ಯರೇ. ನಿನಗೆ ಮಂಗಳವಾಗಲಿ. ಶತ್ರುಘ್ನ, ಈ ದಿವ್ಯಾಸ್ತ್ರವನ್ನು ನಾನು ನಿನಗೆ ನೀಡುತ್ತಿದ್ದೇನೆ. ಇದರ ಪ್ರಯೋಗದಿಂದಲೇ ನೀನು ಲವಣಾಸುರನನ್ನು ಸಂಹರಿಸು. ಧನ್ಯೋಸ್ಮಿ ಸೋದರ, ಧನ್ಯೋಸ್ಮಿ. ಶತ್ರುಘ್ನ, ರಾವಣ ಸಂಹಾರದ ಸಂದರ್ಭದಲ್ಲೂ ನಾನು ಈ ಮಹಾಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಏಕೆಂದರೆ ಇದರ ಪ್ರಹಾರದಿಂದ ಹಲವು ಪ್ರಾಣಿಗಳ ನಾಶವಾಗಬಹುದಾಗಿತ್ತು. ಇದನ್ನು ಲವಣಾಸುರನ ವಿರುದ್ಧ ಪ್ರಯೋಗಿಸಿದರೆ ಯಾವ ನಾಶವೂ ಆಗೋದಿಲ್ಲವೇ? ಇಲ್ಲ ಶತ್ರುಘ್ನ, ಇದು ಲವಣಾಸುರನ ಮೇಲೆ ಪ್ರಯೋಗಿಸಲು ಪ್ರಶಸ್ತವಾಗಿದೆ. ಏಕೆಂದರೆ ಅವನ ಬಳಿ ಮಹಾದೇವನು ನೀಡಿರುವ ದಿವ್ಯವಾದ ಶೂಲವಿದೆ. ಅದರ ಮಹಿಮೆಯಿಂದಲೇ ಅವನು ಹಲವು ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದ. ಶೂಲದ ಸಹಾಯವಿರುವ ಆ ಅಸುರನನ್ನು ಸಂಹರಿಸುವುದು ಕಷ್ಟವಲ್ಲವೇ ಸೋದರ? ಹೌದು ಭರತ. ಶೂಲಪಾಣಿಯಾಗಿ ಬಂದಾಗ ಅವನು ಅವಧ್ಯ, ಅಜೇಯ. ಅವನು ಶೂಲವಿಲ್ಲದೆ ತನ್ನ ನಗರದಿಂದ ಹೊರಗೆ ಬಂದಾಗ ಅವನನ್ನು ಎದುರಿಸುವುದು ಒಳ್ಳೆಯದು. ಹಾಗೇ ಆಗಲಿ ಸೋದರ. ಶತ್ರುಘ್ನ, ನೀನು ಆ ಲವಣಾಸುರ ತನ್ನ ರಾಜಭವನವನ್ನು ಪ್ರವೇಶಿಸುವ ಮೊದಲೇ ಅವನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು. ಆಗಲೇ ನೀನು ಅವನನ್ನು ಸಂಹರಿಸಲು ಸಾಧ್ಯ. ಅದರ ಹೊರತಾಗಿ ಬೇರೆ ಉಪಾಯವಿಲ್ಲ. ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಸೋದರ. ನಮ್ಮ ವಿಶಾಲವಾದ ಸೈನ್ಯ ಮೊದಲು ಹೋಗಲಿ. ನಂತರ ನೀನೊಬ್ಬನೇ ಬಿಲ್ಲು ಬಾಣಗಳನ್ನು ಧರಿಸಿ ಮಧುವನಕ್ಕೆ ಹೋಗು. ನೀನು ಅವನ ವಿರುದ್ಧ ಯುದ್ಧಕ್ಕೆ ಹೋಗುತ್ತಿರುವ ಸುಳಿವು ಆ ಲವಣಾಸುರನಿಗೆ ಕಿಂಚಿತ್ತೂ ಬರಬಾರದು. ಹಾಗೇ ಆಗಲಿ ಸೋದರ. ಎಚ್ಚರ ಸೋದರ. ಶೂಲಪಾಣಿಯಾಗಿದ್ದಾಗ ಲವಣಾಸುರನ ಕಣ್ಣಿಗೆ ಯಾರು ಬೀಳುತ್ತಾರೋ ಅವರು ಹತರಾದಂತೆಯೇ ಸರಿ. ನಿನ್ನ ಎಚ್ಚರಿಕೆಯನ್ನು ಮರೆಯುವುದಿಲ್ಲ ಸೋದರ. ನಮ್ಮ ಸೈನ್ಯ ಪ್ರಯಾಣ ಮಾಡಲಿ. ಗ್ರೀಷ್ಮ ಋತು ಮುಗಿಯುತ್ತಿದ್ದಂತೆ ನಮ್ಮ ಸೈನ್ಯ ಗಂಗಾ ನದಿಯನ್ನು ದಾಟಲಿ. ಸೈನ್ಯವನ್ನು ನದಿಯ ತೀರದಲ್ಲಿ ಇರಿಸಿ ನೀನೊಬ್ಬನೇ ಹೋಗು. ಆ ಲವಣಾಸುರ ನಗರ ಪ್ರವೇಶ ಮಾಡುವುದರ ಮೊದಲು ನೀನು ಅವನನ್ನು ಸಂಹರಿಸು. ಹಾಗೇ ಮಾಡುತ್ತೇನೆ ಸೋದರ. ವಿಜಯೀ ಭವ.
ನಾರದ ಮಹರ್ಷಿಗೆ ಪ್ರಣಾಮಗಳು. ನಾರಾಯಣ ನಾರಾಯಣ. ನಾರದರೇ, ವಾಲ್ಮೀಕಿ ಮಹರ್ಷಿಗಳು ಮೊದಲ ಸಲ ನಿಮ್ಮ ಬಾಯಿಂದ ರಾಮಾಯಣ ಕಥೆಯನ್ನು ಕೇಳಿದ್ದಾಗಿ ಹೇಳಿದರು. ನೀವು ಯಾರಿಂದ ಯಾವಾಗ ರಾಮಕಥೆಯನ್ನು ಕೇಳಿದಿರಿ ಎಂದು ಹೇಳುತ್ತೀರಾ? ಮಗು ಅದನ್ನು ತಿಳಿದುಕೊಳ್ಳುವ ಕುತೂಹಲವಿದೆ ನಾರದರೇ. ವಾಲ್ಮೀಕಿ ಮಹರ್ಷಿಗಳಿಗಿಂತ ಮೊದಲೇ ರಾಮಾಯಣವನ್ನು ಯಾರಾದರೂ ರಚಿಸಿದ್ದರೆ? ನೀವು ಅದೇ ಕಥೆಯನ್ನು ವಾಲ್ಮೀಕಿಗೆ ಹೇಳಲು ಕಾರಣವೇನು? ವಾಲ್ಮೀಕಿ ಮಹರ್ಷಿಗಳು ರಾಮಕಥೆಯನ್ನು ಮತ್ತೆ ರಚಿಸಲು ಕಾರಣವಿದೆಯೇ? ಓಹೋ, ಎಷ್ಟೊಂದು ಪ್ರಶ್ನೆಗಳು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ಚತುರ್ಮುಖ ಬ್ರಹ್ಮನೇ ನನ್ನ ತಂದೆ. ಆ ಬ್ರಹ್ಮದೇವನೇ ರಾಮಾಯಣದ ಮೊದಲ ಕರ್ತ. ಅವನು 100 ಕೋಟಿ ಶ್ಲೋಕಗಳ ರಾಮಾಯಣವನ್ನು ರಚಿಸಿ ಅದನ್ನು ನನಗೆ ಮತ್ತಿತರ ಋಷಿಗಳಿಗೆ ಉಪದೇಶಿಸಿದರು. ಅಷ್ಟೊಂದು ವಿಸ್ತಾರವಾದ ಮತ್ತು ಗಹನವಾದ ಕಾವ್ಯ ಭೂಲೋಕದ ಮಾನವರಿಗೆ ಎಟುಕುವುದಿಲ್ಲ ಎಂಬ ಕಾರಣದಿಂದ ಬ್ರಹ್ಮದೇವನೇ ವಾಲ್ಮೀಕಿಗೆ ಮತ್ತೊಮ್ಮೆ ರಚಿಸುವಂತೆ ಪ್ರೇರಣೆ ನೀಡಿದ. ಅಷ್ಟರಲ್ಲಿ ನಾನು ಸಂಕ್ಷಿಪ್ತವಾಗಿ ವಾಲ್ಮೀಕಿಗೆ ಹೇಳಿದ್ದೆ. ರಾಮಾಯಣ ರಚಿಸಲು ಬ್ರಹ್ಮದೇವ ವಾಲ್ಮೀಕಿಗೆ ವಿಶೇಷ ಅನುಗ್ರಹ ತೋರಲು ಕಾರಣವೇನು ನಾರದರೇ? ಹೌದು, ಅದು ವಿಶೇಷವಾದ ಅನುಗ್ರಹವೇ ಸರಿ. ವಾಲ್ಮೀಕಿ ಅಂತ ತಪಸ್ಸಿದ್ಧಿಯನ್ನು ಹೇಗೆ ಗಳಿಸಿದರು? ವಾಲ್ಮೀಕಿಯ ಮೇಲೆ ಬ್ರಹ್ಮನ ಅನುಗ್ರಹವಾಯಿತೋ ಸಾಕ್ಷಾತ್ ಶ್ರೀರಾಮನ ಅನುಗ್ರಹವಾಯಿತೋ? ಈ ಸಂದೇಹಗಳನ್ನು ತಾವೇ ನಿವಾರಿಸಬೇಕು ನಾರದರೇ. ನಿಮ್ಮ ಪ್ರಶ್ನೆಗಳು ಒಂದಕ್ಕೊಂದು ಸಂಬಂಧವಿದೆ. ವಾಲ್ಮೀಕಿ ಋಷಿಗಳಲ್ಲೆಲ್ಲ ವಿಶೇಷ ವ್ಯಕ್ತಿತ್ವವುಳ್ಳವರು. ಏಕೆಂದರೆ ಬೇರೆ ಋಷಿಗಳಂತೆ ಅವರು ಸಹಜವಾಗಿ ಮುನಿಯಾದವರಲ್ಲ. ಆಕಸ್ಮಿಕವಾಗಿ ಅಥವಾ ವಿಧಿಯ ಸಂಕಲ್ಪದಿಂದ ಮುನಿಯಾಗಿ ಮಹನೀಯರಾದವರು. ಏಕೆಂದರೆ ಅದಕ್ಕೂ ಮೊದಲು ಅವರು ಒಬ್ಬ ನಿರ್ದಯನಾದ ದುಷ್ಟ ವ್ಯಾಧ, ಹಾದಿಹೋಕರನ್ನು ಬಡಿದು ಹಿಂಸಿಸಿ ಕೊಂದು ದೋಚುತ್ತಿದ್ದ ಕ್ರೂರಿ. ಒಮ್ಮೆ ನಾನು ಭೂಲೋಕದಲ್ಲಿ ಸಂಚರಿಸುವಾಗ ಅರಣ್ಯ ಮಾರ್ಗವಾಗಿ ಸಾಗಲೇಬೇಕಾಯಿತು. ಆಗ ಮಹಾಬಲವಂತನು ಮಹಾಕ್ರೂರಿಯೂ ಆದ ಆ ಬೇಡ ನನ್ನನ್ನು ಅಡ್ಡಗಟ್ಟಿದ. ನಾರಾಯಣ ನಾರಾಯಣ ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿಲೀಲೆಯ ಮಹಿಮೆಯ ಹಾಡಿ ಸುಖ ಸಂತಸವ ಪಡು ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ನಾರಾಯಣ ನಾರಾಯಣ ಮತ್ಸ್ಯನಾಗಿ ವೇದವ ತಂದವ ಕೂರ್ಮನಾಗಿ ಪರ್ವತ ಹೊತ್ತವ. ಮತ್ಸ್ಯನಾಗಿ ವೇದವ ತಂದವ ಕೂರ್ಮನಾಗಿ ಪರ್ವತ ಹೊತ್ತವ. ವರಾಹನಾಗಿ ಭೂಮಿಯ ಪೊರೆದವ ನರಸಿಂಗನಾಗಿ ಅಸುರರ ಕೊಂದವ. ವರಾಹನಾಗಿ ಭೂಮಿಯ ಪೊರೆದವ ನರಸಿಂಗನಾಗಿ ಅಸುರರ ಕೊಂದವ. ಹರಿನಾರಾಯಣ 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 ಎನು ಮನವೇ. ನಾರಾಯಣ ನಾರಾಯಣ ಕೊಡಲಿ ರಾಮನು ರಾಜರ ಗೆದ್ದವ. ಶ್ರೀರಾಮನು ಭಕುತರ ಪೊರೆದವ. ಕೊಡಲಿ ರಾಮನು ರಾಜರ ಗೆದ್ದವ. ಶ್ರೀರಾಮನು ಭಕುತರ ಪೊರೆದವ. ಏನಿತ್ತು ಹೇಳಲಿ ಹರಿಯ ಲೀಲೆಯ ಅವತಾರಗಳ ಈ ಪರಿಮಹಿಮೆಯ. ಏನಿತ್ತು ಪೇಳಲಿ ಹರಿಯ ಲೀಲೆಯ ಅವತಾರಗಳ ಈ ಪರಿಮಹಿಮೆಯ. ಹರಿನಾರಾಯಣ 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 ಎನು ಮನವೇ. ಹರಿಲೀಲೆಯ ಮಹಿಮೆಯ ಪಾಡಿ ಸುಖ ಸಂತಸವ ಪಡು ಮನವೇ. ಹರಿಲೀಲೆಯ ಮಹಿಮೆಯ ಪಾಡಿ
ಸುಖ ಸಂದಸವಾ ಬಡು ಮನವೇ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ. ಹೇ ಯೋಗಿ, ಎಲ್ಲಿತು ನಿನ್ನ ಹರಿನಾಮ ಸಂಕೀರ್ತನೆಯನ್ನು? ನಾರಾಯಣ ನಾರಾಯಣ. ಅದನ್ನೇ ಹೇಳಿದ್ದು ನಿಲ್ಲಿಸೆಂದು. ಮೊದಲು ನಿನ್ನ ಬಳಿ ಇರುವ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟು ಪ್ರಾಣ ಉಳಿಸಿಕೋ. ನಾರಾಯಣ ನಾರಾಯಣ, ಇದೆಂತಹ ಆಪತ್ತು! ನನ್ನಂತಹ ಬಡಜೋಗಿ ಮೇಲೆ ಇದೆಂತಹ ಆಕ್ರೋಶ! ಅಯ್ಯ, ಮನುಷ್ಯನ ಜೀವನ ಕಮಲದ ಎಲೆಯ ಮೇಲಿನ ನೀರಿನ ಹನಿಯಂತೆ ಚಂಚಲ. ಏ ಜೋಗಿ, ಯಾರಿಗೆ ಬೇಕೋ ನಿನ್ನ ಪುರಾಣ? ಪುರಾಣವಲ್ಲ ಪುಣ್ಯಾತ್ಮ, ಜೀವನದ ಸತ್ಯ. ನೀರಿನ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದರೂ ಒಡೆದು ಹೋಗುವ ಈ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ಏ ಜೋಗಿ, ನನಗೆ ಅರ್ಥವಾಗದ ಏನೇನನ್ನು ಬಡಬಡಿಸಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನನ್ನನ್ನು ಕಂಡರೆ ನಿನಗೆ ಭಯವಾಗುವುದಿಲ್ಲವೇ? ಬೇಗ ನಿನ್ನ ಬಳಿ ಇರುವ ಸಂಪತ್ತನ್ನೆಲ್ಲ ಕೊಟ್ಟು ಬಿಡು. ಸಂಪತ್ತು ನೀನೇ ಶಾಶ್ವತ ಅಲ್ಲ ಎಂದ ಮೇಲೆ ಸಂಪತ್ತು ಶಾಶ್ವತವೇ? ಸಂಪತ್ತು ಶಾಶ್ವತ ಅಲ್ಲ ಎಂದ ಮೇಲೆ ನಿನ್ನ ಯೌವನ ಶಾಶ್ವತವೇ? ನಿನ್ನ ಉಪದೇಶ ನಿಲ್ಲಿಸುತ್ತೀಯೋ ಇಲ್ಲವೋ? ಬೇಗ ನಿನ್ನ ಬಳಿ ಇರುವ ವಸ್ತುವನ್ನು ಕೊಡದಿದ್ದರೆ ನಿನ್ನನ್ನು ಕತ್ತರಿಸಿ ಹಾಕುತ್ತೇನೆ. ಅಯ್ಯ, ನನ್ನ ಮಾತನ್ನು ಕೇಳು. ಈ ಶರೀರ ಶೋಕ ದುಃಖಗಳಿಗೆ ಆಶಯ ತಾಣ, ರೋಗಗಳ ಆವಾಸ ಸ್ಥಾನ, ಕಲ್ಮಶಗಳ ಆಗರ. ಈ ಶರೀರದ ಪೋಷಣೆಗೆ ಅಧರ್ಮದಿಂದ ನಡೆದುಕೊಂಡರೆ ಕಡೆಗೆ ನರಕವೇ ಗತಿ. ಬಾಯಿ ಮುಚ್ಚು! ಇನ್ನೊಮ್ಮೆ ನಿನ್ನ ಪುರಾಣವನ್ನು ಬಿಚ್ಚಿದರೆ ಬುರುಡೆ ಬಡಿಯುತ್ತೇನೆ. ಕೊಡುತ್ತೀಯೋ ಇಲ್ಲವೋ? ಅಯ್ಯ, ಇದು ಪಾಪ ಕಾರ್ಯ. ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವುದು, ಇನ್ನೊಬ್ಬರನ್ನು ಹಿಂಸಿಸುವುದು ಮಹಾಪಾಪ ಕಾರ್ಯ. ಹೌದಾ? ಹಾಗಾದರೆ ನಿನ್ನನ್ನು ಕೊಂದು ಇನ್ನೊಂದು ಪಾಪ ಕಾರ್ಯವನ್ನು ಮಾಡಿಬಿಡುತ್ತೇನೆ. ತಾಳು ತಾಳು ಮಹಾನುಭಾವ, ನಾನು ನಿನಗೇನು ಕೇಡು ಮಾಡಿದೆ? ನನ್ನ ಮೇಲೇಕೆ ಇಂಥ ಆಕ್ರೋಶ? ಬೇಗ ನಿನ್ನಲ್ಲಿರುವುದನ್ನು ಕೊಡದಿದ್ದರೆ ಈಗಲೇ ನಿನ್ನನ್ನು ಕೊಲ್ಲುತ್ತೇನೆ. ಅಯ್ಯ, ನಿತ್ಯ ಹಿಂಸೆ ಕೊಲೆಗಳನ್ನು ಮಾಡಿ ಅಪಾರ ಪಾಪಗಳನ್ನು ಕಟ್ಟಿಕೊಂಡು ಹೊಟ್ಟೆ ಹೊರೆದುಕೊಳ್ಳಬಹುದೇ? ಏನೋ ಪಾಪವೇ? ನಾನು ಈ ಪಾಪ ಮಾಡದಿದ್ದರೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಹೊಟ್ಟೆಗೇನು ಮಾಡಬೇಕು? ನೀನು ತಂದು ಹಾಕುತ್ತೀಯಾ? ಅಯ್ಯ, ಯಾರಿಗೋಸ್ಕರ ನೀನು ಈ ಪಾಪದ ಮೂಟೆಯನ್ನು ಕಟ್ಟಿಕೊಳ್ಳುತ್ತಿರುವೆಯೋ ಅವರಾರು ನಿನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. ನಿನ್ನ ಪಾಪದ ಫಲವನ್ನು ನೀನೊಬ್ಬನೇ ಭೋಗಿಸಬೇಕು. ಅದು ಹೇಗೆ ಸಾಧ್ಯ? ನಾನು ತಂದದ್ದನ್ನು ತಿಂದು ಅನುಭವಿಸುವ ಅವರು ಅದು ಪಾಪವಾಗಿದ್ದರೆ ಅದರಲ್ಲಿ ಪಾಲು ಪಡೆಯಲೇಬೇಕು. ಎಂತಹ ಅಮಾಯಕ ನೀನು! ನಿನ್ನ ಪಾಪದ ಫಲವನ್ನು ಯಾರೂ ಅನುಭವಿಸುವುದಿಲ್ಲ. ಬೇಕಾದರೆ ನಿನ್ನವರನ್ನೇ ಹೋಗಿ ಕೇಳಿ ನೋಡು. ನಿನ್ನವರಿಗಾಗಿ ನೀನು ಪಾಪ ಮಾಡುತ್ತಿರುವೆ, ಅವರು ನೀನು ಪಾಪದಿಂದ ಗಳಿಸಿದ್ದಕ್ಕೆ ಪಾಲುದಾರರಾಗಿರುತ್ತಾರೆ. ಹಾಗೆಯೇ ನಿನ್ನ ಪಾಪಕ್ಕೂ ಅವರು ಪಾಲುದಾರರಾಗುತ್ತಾರೆಯೇ ಎಂದು ಕೇಳಿಪ. ಜೋಗಿ, ನಾನು ಅತ್ತ ಹೋದಂತೆ ಇತ್ತ ಇಲ್ಲಿಂದ ಓಡಿ ಹೋಗಲು ಹಂಚಿಕೆ ಮಾಡುತ್ತಿರುವೆಯಾ? ಇಲ್ಲ ಇಲ್ಲ, ನಾನು ಎಲ್ಲೂ ಓಡಿ ಹೋಗುವುದಿಲ್ಲ. ನಿನಗೆ ಅನುಮಾನವಿದ್ದರೆ ಬೇಕಾದರೆ ನನ್ನನ್ನು ಒಂದು ಮರಕ್ಕೆ ಕಟ್ಟಿ ಹಾಕು. ಹಾಗೆಯೇ ಮಾಡುತ್ತೇವೆ. ನಿನ್ನನ್ನು ಇಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಮನೆಗೆ ಹೋಗಿ ಕೇಳಿಕೊಂಡು ಬರುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಅಪ್ಪ! ಅಪ್ಪ! ಏನು ಮಗನೇ,
ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡಬೇಕು. ಕೇಳು, ಏನ್ ನಿನ್ ಪ್ರಶ್ನೆ? ನಾನು ನಿಮ್ಮನ್ನೆಲ್ಲ ಸಾಕೋಕೆ ಕೊಲೆ ಸುಲಿಗೆ ದರೋಡೆ ಮಾಡ್ತಿರೋದು ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಹಾಗೆ ಇನ್ನೊಬ್ಬರನ್ನ ಹಿಂಸೆ ಮಾಡೋದು, ಕೊಲೆ ಸುಲಿಗೆ ದರೋಡೆ ಇವೆಲ್ಲ ಪಾಪ ಅಂತ ಯಾರೋ ಹೇಳ್ದ. ನಿಮ್ಮ ಹೊಟ್ಟೆ ತುಂಬಿಸೋಕೆ ನಿತ್ಯ ನಾನು ಮಾಡ್ತಿರೋ ಈ ಪಾಪದಲ್ಲಿ ನಿಮಗೂ ಪಾಲಿದೆ ಅಲ್ವಾ? ಏನು, ನಿನ್ನ ಪಾಪದಲ್ಲಿ ನಮಗೆ ಪಾಲೆ? ಹೌದು, ನಿಮಗೋಸ್ಕರ ತಾನೇ ನಾನು ಈ ಪಾಪ ಮಾಡ್ತಿರೋದು. ಮಗನೇ, ನಿನ್ನನ್ನು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆ. ನಾನು ಈಗ ಮುದುಕನಾಗಿದ್ದೇನೆ, ಕೈಲಾಗದು. ನನ್ನನ್ನು ಪೋಷಿಸುವುದು ನಿನ್ನ ಕರ್ತವ್ಯವಾಗಿದೆ. ನೀನು ಹೇಗೆ ಸಂಪಾದನೆ ಮಾಡುತ್ತೆಯೋ ಅದರ ಪಾಪ ಪುಣ್ಯವೆಲ್ಲವೂ ನಿನ್ನದೇ ಆಗುತ್ತೆ ಹೊರತು ನನ್ನದಾಗಲು ಹೇಗೆ ಸಾಧ್ಯ? ಅಂದ್ರೆ ಅಪ್ಪ, ನಾನು ಮಾಡೋ ಪಾಪದಲ್ಲಿ ನೀನು ಪಾಲು ತಗೊಳ್ಳೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅಮ್ಮ, ನನ್ನಮ್ಮ ನೀನು. ನಾನು ಮಾಡೋ ಪಾಪದಲ್ಲಿ ನೀನೂ ಪಾಲು ತಗೊಳ್ಳೋದಿಲ್ವಾ? ನಾನೇಕೆ ತೆಗೆದುಕೊಳ್ಳಲಿ? ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ. ಪಾಪ ಮಾಡಿ ಸಾಕೆಂದು ನಿನಗೆ ಯಾರು ಹೇಳಿದರು? ಪಾಪ ಮಾಡಿದ್ದು ನೀನು, ಅದರ ಫಲವು ನಿನ್ನದು. ಬೇಡ, ನೀವ್ಯಾರು ನನ್ನ ಪಾಪದಲ್ಲಿ ಪಾಲು ತಗೊಳ್ಳೋದು ಬೇಡ. ನಾನು ಕೈ ಹಿಡಿದ ನನ್ನ ಹೆಂಡತಿ ನನ್ನ ಸುಖ ದುಃಖದಲ್ಲಿ ಸಮಭಾಗಿ. ಅವಳ ಖಂಡಿತ ನನ್ನ ಪಾಪದಲ್ಲಿ ಪಾಲು ತಗೊಳ್ತಾಳೆ. ಅವಳ ಹತ್ರನೇ ಹೋಗಿ ಹೇಳ್ತೀನಿ. ಇದೇನು ಈ ದಿನ ಇಷ್ಟು ಬೇಗ ಬಂದಿರುವೆ? ಒಳ್ಳೆಯದೇ ಆಯ್ತು, ಅಡುಗೆ ಆಗಿದೆ, ಬಿಸಿ ಬಿಸಿ ಊಟ ಮಾಡಿ ಹೋಗು. ಯಾರಿಗೆ ಬೇಕು ಇನ್ನು ಊಟ? ಯಾಕೆ, ಹಸಿವೆ ಆಗಿಲ್ವೇ? ನನಗೀಗ ಬೇಕಾಗಿರುವುದು ಉತ್ತರ. ಉತ್ತರ? ಯಾವ ಉತ್ತರ? ಆಯ್ತು, ನಾನು ಈಗ ಕೇಳುವ ಪ್ರಶ್ನೆಗೆ ಸತ್ಯವಾದ ಉತ್ತರ ಕೊಡಬೇಕು. ಸತ್ಯವಾದ ಉತ್ತರವೆಂದರೆ? ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಸುಳ್ಳು ಹೇಳಬಾರದು. ನಿನ್ನ ಮನಸ್ಸಿನಲ್ಲೇನಿದೆಯೋ ಸ್ಪಷ್ಟವಾಗಿ ಹೇಳಬೇಕು. ಆಗಲಿ, ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳು ಹೇಳುವುದಿಲ್ಲ. ಈಗ ನಿನ್ನ ಘನವಾದ ಪ್ರಶ್ನೆ ಏನೆಂದು ಹೇಳು. ಈ ದಿನ ನನ್ನ ಪ್ರಶ್ನೆಗೆ ನೀನು ಕೊಡುವ ಉತ್ತರದ ಮೇಲೆ ಮುಂದಿನ ಭವಿಷ್ಯ ನಿಂತಿದೆ. ಯಾಕೆ, ಏನಾಯ್ತು? ಈ ದಿನ ನಿನ್ನ ವಿಚಿತ್ರ ನಡವಳಿಕೆ ಏಕೆ? ಯಾರಾದ್ರೂ ನಿನ್ನ ತಲೆ ಕೆಡಿಸಿದರೆ? ಅದೆಲ್ಲ ಈಗ ಬೇಡ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವುದರತ್ತ ಗಮನ ಕೊಡು. ಆಯ್ತು, ಹೇಳಿ. ನಾನು ನಿಮ್ಮೆಲ್ಲರಿಗಾಗಿ ಎಷ್ಟೋ ಕಾಲದಿಂದ ಕೊಲೆ ಸುಲಿಗೆ ದರೋಡೆ ಮಾಡುತ್ತಲೇ ಇರುವೆನು ಅಲ್ಲವೇ? ಹೌದು, ಯಾರಾದ್ರೂ ಅದನ್ನು ಪುಣ್ಯಕಾರವೆಂದು ಹೇಳಿದರೆ? ಇದು ನಗುವ ವಿಷಯವಲ್ಲ. ನಾನು ಅನೇಕ ದಾರಿ ಹೋಕರನ್ನು ತಲೆ ಒಡೆದಿದ್ದೇನೆ, ಗೃಹಸ್ಥರನ್ನು ಹಿಂಸಿಸಿದ್ದೇನೆ, ಅಮಾಯಕರನ್ನು ನಿರ್ದಯವಾಗಿ ದೋಚಿದ್ದೇನೆ. ಬಂದ ಧನದಿಂದ ನಿಮ್ಮೆಲ್ಲರನ್ನೂ ಸುಖವಾಗಿಟ್ಟಿದ್ದೇನಲ್ಲವೇ? ಮತ್ತೆ ಮತ್ತೆ ಅದನ್ನೇ ಏಕೆ ಹೇಳುತ್ತಿರುವೆ? ಏನಾಯ್ತು? ನಾನು ಅನ್ಯಾಯದಿಂದ ಪಾಪ ಮಾರ್ಗದಿಂದ ದುಡಿದ ದುಡ್ಡಿನಲ್ಲಿ ನೀನು ನಿನ್ನ ಮಕ್ಕಳು ನನ್ನ ತಂದೆ ತಾಯಿಗಳು ಉಂಡು ಉಟ್ಟು ಸಂತೋಷದಿಂದಿದ್ದೀರಿ ಅಲ್ಲವೇ? ಹೌದು, ನಾವೆಲ್ಲ ಸುಖದಿಂದಿದ್ದೇವೆ. ಉಣ್ಣಲು ಕೊರತೆ ಇಲ್ಲ, ಉಡಲು ಕೊರತೆ ಇಲ್ಲ, ತೊಡಲು ಕೊರತೆ ಇಲ್ಲ, ಯಾವ ಚಿಂತೆಯೂ ಇಲ್ಲ. ನಾನು ಮಾಡುತ್ತಿರುವ ಪಾಪ ಕಾರ್ಯಗಳಿಂದಲೇ ಈ ಸುಖಗಳೆಲ್ಲ ಲಭಿಸಿದವು, ಸತ್ಯ ತಾನೇ? ಹೌದು. ನಾನು ಪಾಪ ಮಾಡಿ ತಂದದ್ದನ್ನು ಉಂಡುಟ್ಟು ಸಂತೋಷ ಪಡುತ್ತಿರುವ ನೀನು ಆ ಪಾಪದ ಪಾಲನ್ನು ತೆಗೆದುಕೊಳ್ಳುತ್ತೀಯಲ್ಲವೇ? ಅದನ್ನು ನೀನು ಸ್ವೀಕರಿಸುತ್ತೀಯಲ್ಲವೇ? ಏನು, ನಾನು ನಿನ್ನ ಪಾಪ ಕಾರ್ಯದಲ್ಲಿ ಪಾಲುದಾರಳಾಗಬೇಕೆ? ನೀನು ನನ್ನ ಅರ್ಧಾಂಗಿ ಎಂದ ಮೇಲೆ
ನನ್ನ ಸುಖ ದುಃಖಗಳಲ್ಲಿ ಪಾಲು ತೆಗೆದುಕೊಳ್ಳುವಂತೆ ನನ್ನ ಪಾಪ ಪುಣ್ಯಗಳಲ್ಲಿಯೂ ಸಮಪಾಲು ತೆಗೆದುಕೊಳ್ಳುವೆ ಅಲ್ಲವೇ? ಇಲ್ಲ, ನೀನು ಮಾಡಿದ ಪಾಪ ಕಾರ್ಯಕ್ಕೆ ನೀನೇ ಹೊಣೆ, ಅದರ ಪಾಲು ಹೊಣೆ ನನ್ನದಲ್ಲ. ಏನಂದೆ? ಹೌದು, ನಿನ್ನನ್ನು ನಂಬಿದವರಿಗೆ ಜೀವನೋಪಾಯ ಕಲ್ಪಿಸುವುದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ನಾನೇ ನಿನ್ನನ್ನು ಪಾಪ ಮಾಡೆಂದು ಹೇಳಿಲ್ಲವಲ್ಲ, ಅಂದ ಮೇಲೆ ನಿನ್ನ ಪಾಪದ ಪಾಲು ನನಗೇಕೆ? ನಾನು ಕೊಳ್ಳೆ ಹೊಡೆದು ತಂದದ್ದನ್ನು ಆನಂದದಿಂದ ಅನುಭವಿಸುವ ನಿನಗೆ ನನ್ನ ಪಾಪದಲ್ಲಿ ಮಾತ್ರ ಪಾಲು ಬೇಡವೇ? ಹಿರಿಯರು ಮಾಡಿದ ಪಾಪಕ್ಕೆ ಹಿರಿಯರು ಪಾಲುದಾರರಾಗಬಹುದು, ಆದರೆ ಹಿರಿಯರು ಮಾಡಿದ ಪಾಪಕ್ಕೆ ಕಿರಿಯರು ಪಾಲುದಾರರಾಗುವುದಿಲ್ಲ. ಇದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇದು ತುಂಬಾ ಅನ್ಯಾಯ. ಧರ್ಮಶಾಸ್ತ್ರಗಳನ್ನು ಬಲ್ಲವಳಂತೆ ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲು ನಿರಾಕರಿಸಬೇಡ. ಹೆಂಡತಿಯಾದವಳು ಗಂಡನು ಮಾಡಿದ ಧರ್ಮ ಕಾರ್ಯದ ಫಲಕ್ಕೆ ಪಾಲುದಾರಳಾಗುತ್ತಾಳೆಯೇ ಹೊರತು ಪಾಪದ ಫಲಕ್ಕಲ್ಲ. ಅಲ್ಲದೆ ಹೆಣ್ಣಿಗೆ ಪಾಪ ಮಾಡುವುದರಲ್ಲಾಗಲಿ ಮಾಡಿಸುವುದರಲ್ಲಾಗಲಿ ಯಾವ ಅಧಿಕಾರವೂ ಇರುವುದಿಲ್ಲ. ಆ ಜೋಗಿಯ ಮಾತು ಸತ್ಯವೆನಿಸುತ್ತದೆ. ನಾನು ಯಾರಿಗಾಗಿ ಪಾಪಗಳನ್ನು ಮಾಡುತ್ತಿದ್ದೆನೋ ಅವರು ಅದರ ಸುಖವನ್ನು ಅನುಭವಿಸಲು ಸಿದ್ಧರಾಗಿದ್ದಾರೆಯೇ ಹೊರತು ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲು ಸಿದ್ಧರಿಲ್ಲ. ಯಜಮಾನನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಿದ್ದೇವೆ. ನಮ್ಮ ರಕ್ಷೆ ಶಿಕ್ಷೆ ನಿಮಗೇ ಸೇರಿದ್ದು. ಆದರೆ ನಿಮ್ಮ ಪಾಪದ ಪಾಲುದಾರಳು ಖಂಡಿತ ಅಲ್ಲ. ಸಾಕು, ಇನ್ನೇನೂ ಹೇಳಬೇಡ. ನನ್ನ ಪಾಪದ ಪಾಲು ನನ್ನದು ಮಾತ್ರ ಎಂಬುದು ಖಚಿತವಾಯಿತು. ನಾನಿನ್ನು ಹೊರಡುತ್ತೇನೆ. ಮಗನೇ, ಏನು ಮಾಡುತ್ತಿರುವೆ? ಹಣ್ಣನ್ನು ಕೇಳುತ್ತಿದ್ದೇನಪ್ಪ. ನಿನ್ನೊಂದಿಗೆ ಮಾತನಾಡುವುದು. ನನ್ನಿಂದ ಏನಾಗಬೇಕಪ್ಪ? ಮಗನೇ, ಪ್ರತಿನಿತ್ಯ ನಿನಗೆ ಈ ಕಾಡಿನಲ್ಲಿ ದೊರೆಯುವ ರುಚಿ ರುಚಿಯಾದ ತಿನಿಸುಗಳನ್ನು ತಂದು ಕೊಡುತ್ತಿದ್ದೇನೆ. ಹೌದು. ಹಾಗೆಯೇ ಒಳ್ಳೆಯ ಉಡುಗೆ ತೊಡುಗೆಗಳು, ಆಟವಾಡಲು ಕೆಲವು ವಸ್ತುಗಳನ್ನು ತಂದು ಕೊಡುತ್ತಿದ್ದೇನೆ. ಹೌದು, ಅದಕ್ಕೆ ನಿಮ್ಮನ್ನು ಕಂಡರೆ ನನಗೆ ಬಹಳ ಇಷ್ಟ. ನನಗೆ ಆ ತಿನಿಸು ಉಡುಪುಗಳನ್ನು ತಂದುಕೊಡಲು ನಾನು ಪ್ರತಿನಿತ್ಯ ಅನೇಕ ಪಾಪ ಕಾರ್ಯಗಳನ್ನು ಮಾಡುತ್ತೇನೆ. ಬ್ರಹ್ಮ ಹತ್ಯೆ ಮಾಡಿದ್ದೇನೆ, ಅನೇಕರಿಗೆ ಹಿಂಸೆ ನೀಡಿದ್ದೇನೆ. ಒಟ್ಟಿನಲ್ಲಿ ಲೋಕದಲ್ಲಿ ಎಷ್ಟು ಪಾಪ ಕಾರ್ಯಗಳಿವೆಯೋ ಅಷ್ಟನ್ನೂ ಮಾಡಿದ್ದೇನೆ. ನೀವು ಪಾಪದ ಕಾರ್ಯಗಳನ್ನು ಮಾಡುತ್ತಿರುವಿರಿ ಎಂದು ಬೇರೆಯವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದರೆ ನೀವು ಅನೇಕ ಪಾಪದ ಕಾರ್ಯಗಳನ್ನೇಕೆ ಮಾಡಬೇಕು? ನಾನು ಪಾಪ ಕಾರ್ಯಗಳನ್ನೆಲ್ಲ ಮಾಡುತ್ತಿರುವುದು ನಿನ್ನ ಸಂತೋಷಕ್ಕಾಗಿ ಮಗನೇ, ನಿನ್ನ ಸಂತೋಷಕ್ಕಾಗಿ. ಆದ್ದರಿಂದ ನನ್ನ ಪಾಪದಲ್ಲಿ ಸ್ವಲ್ಪ ಭಾಗವನ್ನಾದರೂ ನೀನು ತೆಗೆದುಕೋ. ನಾನು ನಿಮ್ಮ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಬೇಕೆ? ಹೌದು ಮಗನೇ, ಆದ್ದರಿಂದ ನನ್ನ ಪಾಪದ ಹೊರೆ ಸ್ವಲ್ಪವಾದರೂ ಕಡಿಮೆ ಆಗುತ್ತದೆ. ಅಪ್ಪ, ನೀವು ಅಂತಿಂತ ಪಾಪಗಳನ್ನು ಮಾಡಿಲ್ಲ. ಅದನ್ನು ನೆನೆದರೆ ನನ್ನ ಎದೆ ಒಡೆದು ಹೋಗುತ್ತದೆ. ನಾನು ನಿಮ್ಮ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲಾರೆ. ಸ್ವಲ್ಪ ಭಾಗವನ್ನಾದರೂ ತೆಗೆದುಕೊಳ್ಳಲಾರೆಯಾ? ಇಲ್ಲ ಅಪ್ಪ, ನಾನು ಚಿಕ್ಕವನು, ನೀವು ಪೋಷಕ. ನನ್ನ ಪೋಷಣೆ ನಿಮ್ಮ ಕರ್ತವ್ಯ. ಅವರವರು ಮಾಡಿದ ಪಾಪಗಳನ್ನು ಅವರವರೇ ಅನುಭವಿಸಬೇಕು. ಮಗನಾಗಲಿ ಹೆಂಡತಿಯಾಗಲಿ ಬೇರೆ ಯಾರೇ ಆಗಲಿ ಅದಕ್ಕೆ ಬಾಧ್ಯರಲ್ಲ. ಮಗನೇ, ಏನು ಹೇಳುತ್ತಿರುವಿ? ಅಪ್ಪ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ವಿವೇಕಿಯಾದವನು ತನ್ನ ಪುತ್ರ, ಪತ್ನಿ ಮತ್ತು ಕುಟುಂಬವನ್ನು ಸಂರಕ್ಷಿಸಲು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ. ಸಾಕು ಸಾಕು, ನಿಲ್ಲಿಸು. ನನಗೆ ಉಪದೇಶ ಮಾಡುವ ಬರಬೇಡ.
ಅಯ್ಯೋ, ನನ್ನ ಬದುಕನ್ನು ನಾನೇ ನಾಶ ಮಾಡಿಕೊಂಡೆ. ನನ್ನವರಿಗಾಗಿ ಎಂಬ ಭ್ರಮೆಯಲ್ಲಿ ಎಷ್ಟೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದೆ. ಈಗ ಈಗ ನನ್ನ ಪಾಲಿಗೆ ಯಾರೂ ಇಲ್ಲ, ಯಾರೂ ಇಲ್ಲ. ಮುಂದೇನು ಮಾಡಲಿ? ಈ ಪಾಪದ ಹೊರೆಯಿಂದ ಹೇಗೆ ಬದುಕಲಿ? ನನ್ನ ಗತಿ ಏನು? ನಿನ್ನ ಯಾರಿಗಾಗಿ ನಾನು ಈ ಪಾಪ ಕರ್ಮಗಳನ್ನು ಮಾಡಬೇಕು? ಬೇಡ ಬೇಡ, ಈ ಪಾಪ ಮಾರ್ಗವನ್ನು ನಾನು ತೊರೆಯಲೇಬೇಕು. ಆದರೆ ಮುಂದೇನು ಮುಂದೆ ನನ್ನ ಗತಿ ಏನು? ಮನ್ನಿಸಿ ತಂದೆ, ಮನ್ನಿಸಿ. ಈ ಪಾಪಿಗೆ ಕ್ಷಮೆ ಕೊಡಿ. ಕತ್ತಲಲ್ಲಿದ್ದರನ್ನ ಕಣ್ತರಿಸಿದ ಮಹಾತ್ಮರು ನೀವು. ನನ್ನಿಂದ ಘೋರ ಅಪಚಾರವಾಯಿತು. ಮಹಾತ್ಮ, ಕತ್ತಲೆಯನ್ನೇ ಬೆಳಕೆಂದು ಭಾವಿಸಿ ಪಾಪ ಕೂಪದಲ್ಲಿ ಬಿದ್ದ ನನ್ನನ್ನು ಉದ್ಧರಿಸಿ ಮಹಾತ್ಮ, ಉದ್ಧರಿಸಿ. ಈಗ ನನ್ನ ಭ್ರಮೆಯ ಗುಳ್ಳೆ ಒಡೆದಿದೆ, ನನ್ನ ಅಹಂಕಾರ ನೀಗಿದೆ, ಪರಮ ಪಾಪಿ ನಾನು ಎಂಬ ವಿವೇಕ ಮೂಡಿದೆ. ಮಹಾತ್ಮ, ಈ ಪಾಪಗಳಿಂದ ನನಗೆ ಮುಕ್ತಿ ದೊರಕಿಸಿಕೊಡಿ. ಇಲ್ಲದಿದ್ದಲ್ಲಿ ಈ ದೇಹವನ್ನು ತಮ್ಮ ಪಾದಗಳಲ್ಲಿ ಅರ್ಪಿಸಿ ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತೇವೆ. ಸಮಾಧಾನ ಸಮಾಧಾನ ಸಮಾಧಾನ. ಮೇಲೆ ಎಂಥ ವಿಚಿತ್ರ! ನೀನು ನನ್ನ ಪ್ರಾಣವನ್ನು ತೆಗೆಯುತ್ತೇನು ಎಂದು ನಾನು ಭಯಗೊಂಡಿದ್ದೆ. ಆದರೆ ಈಗ ನೀನು ನಿನ್ನ ಪ್ರಾಣವನ್ನೇ ತೆಗೆದುಕೊಳ್ಳಲು ಹೋಗಿರುವೆಯಲ್ಲ. ಅಂಜರ ಪ್ರಾಣ ತೆಗೆಯುವ ಕ್ರೂರಿ ನನ್ನಿಂದ ಸತ್ತು ಹೋದ ಮಹಾತ್ಮ. ಈಗ ನಾನು ಮಾಡಿರುವ ಘೋರ ಪಾಪಕ್ಕೆ ಪ್ರಾಯಶ್ಚಿತ್ತವೇನೆಂದು ದಿಕ್ಕು ತೋಚದೆ ಕಳವಳಿಸುತ್ತಿರುವ ದೀನ ನಾನು. ಇನ್ನು ಮುಂದೆ ನಾನು ಯಾವ ಪಾಪವನ್ನೂ ಮಾಡುವುದಿಲ್ಲ, ಯಾವ ಹಿಂಸೆಯನ್ನೂ ಮಾಡುವುದಿಲ್ಲ. ಏಕೆ? ನಿನ್ನವರು ನಿನ್ನ ಪಾಪದ ಪಾಲು ತೆಗೆದುಕೊಳ್ಳಲು ನಿರಾಕರಿಸಿದರೆ? ಹೌದು ತಂದೆ, ನನ್ನ ತಂದೆ, ತಾಯಿ, ಪತ್ನಿ, ಪ್ರೀತಿಯ ಪುತ್ರ ಇವರಾರಿಗೂ ನನ್ನ ಪಾಪದಲ್ಲಿ ಪಾಲು ಬೇಡ. ಅವರಿಗಾಗಿ ನಾನು ಎಷ್ಟೊಂದು ಪಾಪಗಳನ್ನು ಮಾಡಿದೆ. ಗುರುದೇವ, ಸದ್ಗತಿಯ ಧರ್ಮ ಒಂದೇ ದಾರಿ ಎಂಬುದು
ಈಗ ನನಗೆ ಅರಿವಾಗಿದೆ. ತಮ್ಮ ಮಾತು ನಿಜ, ತಮ್ಮ ಮಾತು ನಿಜ. ನಮ್ಮ ಪಾಪ ಪುಣ್ಯಗಳಿಗೆ ನಾವೇ ಹೊಣೆಗಾರರಲ್ಲದೆ ಬೇರೆ ಯಾರೂ ಸಹಾಯ ಮಾಡಲಾರರು.